ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಳ್ಳೆದ ಬಂದ ಭಾಗ 20. ಏಯ್, ಊಟ ಮಾಡುವಾಗ ಏನು ತಮಾಷೆ ಎಂದು ಅವನನ್ನು ಗದರಿಸಿ ನಕ್ಷತ್ರಾಳನ್ನು ನೋಡಿದನು. ಅವಳು ಮೌನವಾಗಿ ನಿಂತಿದ್ದನ್ನು ನೋಡಿ ಏನು ಯೋಚನೆ ಎಂದನು ಅಥರ್ವ. ಅರ್ಥವಾಗಲಿಲ್ಲ ಸರ್, ಬೇರೆ ಯಾವ ಡಾಕ್ಯುಮೆಂಟ್ ಅಂದಾಗ, ಅದಾ, ಆ ಕಾಂಟ್ರಾಕ್ಟ್ನಲ್ಲಿ ನಾನು ಯಾವಾಗ ಕರೆದರೂ ಆ ಹುಡುಗಿ ಮನೆಗೆ ಬರಬೇಕು, ನನ್ನ ಅಮ್ಮನ ಜೊತೆ ಮಾತನಾಡಬೇಕು, ವಿಕ್ರಮ್ ಮದುವೆ ಮುಗಿಯುವವರೆಗೆ ಆ ಹುಡುಗಿ ಮದುವೆಯಾಗಬಾರದು, ಅವಳೊಬ್ಬಳು ಅನಾಥೆ ಅಂತಾನೆ ಹೇಳಬೇಕು, ಫ್ಯಾಮಿಲಿ ಜೊತೆ ಟಚ್ನಲ್ಲಿ ಇರಬಾರದು, ವಿಕ್ರಮ್ ಮದುವೆಯವರೆಗೆ ಆ ಹುಡುಗಿ ನಾನು ಹೇಳುವ ಅನಾಥಾಶ್ರಮದಲ್ಲಿಯೇ ಇರಬೇಕು ಅಂತ ತಾನೇ ಇತ್ತು ಎಂದನು. ಹೌದು ಸರ್, ಕುಟುಂಬ ಇರುವಾಗ ಹಣಕ್ಕಾಗಿ ಅನಾಥೆ ಎಂದು ಸುಳ್ಳು ಹೇಳುವುದು, ಅನಾಥಾಶ್ರಮದಲ್ಲಿ ಇರುವುದು ಎಷ್ಟೊಂದು ಕ್ರೂರ. ಅದು ಹೇಗೆ ಒಂದು ಹುಡುಗಿ ಕುಟುಂಬ ಇರುವಾಗ ಅನಾಥೆಯಾಗಿರಲು ಸಾಧ್ಯ ಎಂದಳು. ನೀನು ಕೂಡ ಅದಕ್ಕೆ ತಾನೇ ನಡುಗುತ್ತಿದ್ದೆ, ನನಗೆ ಚೆನ್ನಾಗಿ ಗೊತ್ತು. ಬಟ್ ನಿನಗೆ ಆ ಕಂಡೀಷನ್ ಇಲ್ಲಮ್ಮ. ನೀನು ವಿಕ್ರಮ್ ಮದುವೆ ಮುಗಿಯುವವರೆಗೂ ಅನಾಥಾಶ್ರಮದಲ್ಲಿ ಇರುವುದಿಲ್ಲ, ನನ್ನ ಮನೆಯಲ್ಲಿಯೇ ಇರಬೇಕು, ನನಗೆ ತಿಳಿಯದೆ ನೀವು ಎಲ್ಲಿಯೂ ಹೋಗಬಾರದು, ನನ್ನ ಜೊತೆ ಆಫೀಸ್ಗೆ ಬರಬೇಕು, ಈವ್ನಿಂಗ್ ಮನೆಗೆ ಬರಬೇಕು, ಇದುವೇ ನಿನ್ನ ಮನೆ, ನಾನು ಹೇಳದೆ ನಿನ್ನ ಅಮ್ಮನನ್ನು ಹೋಗಿ ನೋಡಬಾರದು, ಐ ಮೀನ್ ನಿಮ್ಮ ಊರಿನ ಕಡೆಗೆ ಹೋಗಬಾರದು, ಅರ್ಥವಾಯ್ತಾ ಎಂದನು. ಅವನು ಹೇಳಿದ ತಕ್ಷಣ ಸರಿ ಎನ್ನಲು ಅವಳೇನು ಅವನ ಮನೆಯ ಬೆಕ್ಕಿನ ಮರಿಯೇ, ಅವನು ಏನನ್ನೋ ಸಾಧಾರಣವಾಗಿ ಹೇಳಿಬಿಟ್ಟೆನು. ಅವಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಹುರಿಯುತ್ತಿತ್ತು. ವಿಕ್ರಮ್ ಈ ಪಂಚಾಯಿತಿ ಮುಗಿಯದೆ ಊಟ ಮಾಡಿದರೆ ಪ್ರಾಣಕ್ಕೆ ಖಾತರಿ ಇಲ್ಲ, ಇವರ ಪಂಚಾಯಿತಿ ಮುಗಿಯಲಿ ಎಂದು ಕೈತೊಳೆದು ಬಾಯಿಗೆ ಬೀಗ ಹಾಕಿಕೊಂಡು ಕುಳಿತುಕೊಂಡನು. ಅದೆಲ್ಲ ಸಾಧ್ಯವಿಲ್ಲ, ಈ ಕಂಡೀಷನ್ಗೆ ನಾನು ಒಪ್ಪುವುದಿಲ್ಲ, ಅದು ಹೇಗೆ ನಿಮ್ಮ ಮನೆಯಲ್ಲಿ ನಾನು ಇರಲು ಸಾಧ್ಯ ಎಂದಳು. ನನ್ನ ಮನೆಯಲ್ಲಿ ತಾನೇ ನಿನ್ನನ್ನು ಇರಲು ಹೇಳಿದ್ದು, ನನ್ನ ರೂಮ್ನಲ್ಲಿ ಏನು ಇರಲು ಹೇಳಿಲ್ಲ, ಅರ್ಥವಾಯ್ತಾ? ಈ ಮನೆಯಲ್ಲಿ ಬಹಳಷ್ಟು ಜನರಿದ್ದಾರೆ, ಅದರಲ್ಲಿ ಒಬ್ಬಳಾಗಿ ನೀನು ಇರು ಎಂದನು. ಸಾಧ್ಯವಿಲ್ಲ, ಆಫೀಸ್ ಕೆಲಸ ಮಾತ್ರ ನೋಡಿಕೊಳ್ಳುತ್ತೇನೆ ಎಂದಳು. ಆಫೀಸ್ನಲ್ಲಿ ನೀನು ಏನು ಕೆಲಸ ಮಾಡುತ್ತೀಯಾ ಎಂದು ಅವನು ಹುಬ್ಬೇರಿಸಿದಾಗ, ನಿಮ್ಮ PA ಎಂದಳು. ಅಥರ್ವ ಕೇಳಿದುದರ ಅರ್ಥ ಅವಳಿಗೆ ಅರ್ಥವಾಗಲಿಲ್ಲ. ವಿಕ್ರಮ್ಗೆ ಅರ್ಥವಾಯಿತು. ಓಕೆ ಅಣ್ಣ. ಅಣ್ಣ ಕೆಲಸ ಶುರು ಮಾಡಿಬಿಟ್ಟ. ಇನ್ನು ಮುಂದೆ ಮ್ಯೂಸಿಕ್ಕಿಗೆ ಬೇರೆ ಆಪ್ಷನ್ ಇಲ್ಲ, ಮ್ಯೂಸಿಕ್ ನಮ್ಮ ಮನೆಯಲ್ಲೇ, ಅವಳು ಇಲ್ಲೇ ಇರುತ್ತಾಳೆ ಎಂದು ಒಳಗೊಳಗೆ ಕುಣಿದಾಡಿದನು. ಅದಕ್ಕೆ ಅರ್ಥವೇನು ಎಂದನು ಬಿಗಿಯಾದ ಧ್ವನಿಯಲ್ಲಿ. ಪರ್ಸನಲ್ ಅಸಿಸ್ಟೆಂಟ್ ಎಂದಳು. ಪರ್ಸನಲ್ ಅಸಿಸ್ಟೆಂಟ್ ಅಂದರೆ ಅರ್ಥವೇನು ಎಂದಾಗ, ಸರ್, ನಿಮಗೆ ಸಂಬಂಧಪಟ್ಟ ಎಲ್ಲ ಕೆಲಸವನ್ನು ಮಾಡಬೇಕು ಎಂದಳು. ಅಷ್ಟೇ ನಕ್ಷತ್ರ, ನಾನು ಅದನ್ನೇ ಹೇಳುತ್ತಿದ್ದೇನೆ, ಇದು ಕೂಡ ನನ್ನ ಪರ್ಸನಲ್, ಇದು ಕೂಡ ನಿನಗೊಂದು ಕೆಲಸ, ಸೊ ಆ ಕೆಲಸದಲ್ಲಿ ನೀನು ಕಮಿಟ್ ಆಗು. ಇನ್ನು ಮುಂದೆ ನಿನ್ನನ್ನು ಹೊರಗಡೆ ಎಲ್ಲೂ ಕಳುಹಿಸಲು ನನ್ನಿಂದ ಸಾಧ್ಯವಿಲ್ಲ. 24 hours ನೀನು ನನ್ನ ಜೊತೆಗೆ ಇರಬೇಕು, ಐ ಮೀನ್ ಆಫೀಸ್ ಟೈಮ್ನಲ್ಲಿ ಆಫೀಸ್ನಲ್ಲಿ, ಉಳಿದ ಸಮಯದಲ್ಲಿ ಮನೆಯಲ್ಲಿಯೇ ಇರಬೇಕು, ಅದು ನನ್ನ ಅಮ್ಮನಿಗೆ ಸೊಸೆಯಾಗಿರಬೇಕು, ಅರ್ಥವಾಯಿತಾ ಎಂದು ಹುಬ್ಬೇರಿಸಿ ಹೇಳಿದಾಗ, ಸರ್, ಸತ್ಯವಾಗಿಯೂ ಅರ್ಥವಾಗುತ್ತಿಲ್ಲ, ಸಿಕ್ಕಾಪಟ್ಟೆ ಗೊಂದಲವಾಗಿದೆ, ಅದು ಹೇಗೆ ನಿಮ್ಮ ಅಮ್ಮನಿಗೆ ಸೊಸೆಯಾಗಿ ನಾನು ಇರಲು ಸಾಧ್ಯ, ನಿಮಗೂ ನನಗೂ ಮದುವೆಯೇ ಆಗಿಲ್ಲವಲ್ಲ ಎಂದಳು. ಮದುವೆಯಾಗದಿದ್ದರೆ ಏನು, ನೀನು ನನ್ನ ಭಾವಿ ಪತ್ನಿ, ಆ ರೀತಿಯಲ್ಲಿ ನೋಡಿದರೆ ನೀನು ನಮ್ಮ ಮನೆಯ ಸೊಸೆ ತಾನೆ, ಸೊ ನಿನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸು, ನನ್ನ ಅಮ್ಮನಿಗೆ ಒಳ್ಳೆಯ ಸೊಸೆಯಾಗಿ ಮಾತ್ರ ಇರು, ನನಗೆ ಹೆಂಡತಿಯಾಗಿ ಅಲ್ಲ, ಅರ್ಥವಾಯ್ತಾ? ಬೇರೆಯವರ ಮುಂದೆ ನೀನು ನನ್ನ ಪ್ರೇಯಸಿ, ನಾನು ನಿನ್ನ ಬಳಿ ಬಂದರೂ ನೀನು ನಗು ನಗುತ್ತಲೇ ನನ್ನ ಜೊತೆ ಮಾತನಾಡಬೇಕು, ನನ್ನನ್ನು ಬಿಟ್ಟು ದೂರ ಹೋಗಬಾರದು, ಬೇರೆ ಸಮಯದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ನನ್ನಿಂದ 2 ಅಡಿ ದೂರದಲ್ಲಿಯೇ ನಿಲ್ಲು, ಅರ್ಥವಾಯ್ತಾ ಎಂದು ಒಂಟಿ ಬೆರಳನ್ನು ತೋರಿ ಹೇಳಿದಾಗ ವಿಕ್ರಮ್ ತಲೆ ಹಿಡಿದುಕೊಂಡನು. ಅಯ್ಯೋ, ಇದೊಂದು ತೇರದ ಕೇಸ್, ಸತ್ಯವಾಗಿಯೂ ಅರ್ಥವಾಗುತ್ತಿಲ್ಲ, ಏನೇನೋ ಮಾತನಾಡಿ ಗೊಂದಲಕ್ಕೀಡು ಮಾಡಿ ಅವಳನ್ನು ಒಪ್ಪಿಸಿ ಬಿಡುತ್ತಾನೆ ಅನ್ನಿಸುತ್ತೆ. ಸರಿ ಅಣ್ಣ, ನೀನು ಏನಾದರೂ ಮಾಡು, ಫೈನಲ್ ಟಚ್
ನಿನ್ನ ಕೈಯಿಂದಲೇ ನಕ್ಷತ್ರ ಕೊರಳಿಗೆ ತಾಳಿ ಹೇರುತ್ತದೆ. ಒರಿಜಿನಲ್ ಸೊಸೆಯಾಗಿ ಬದಲಾಗಲಿದ್ದಾಳೆ. ಇದುವೇ ನನ್ನ ಪ್ಲಾನ್ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಇದ್ದನು. ಏನು ಯೋಚನೆ? ಕುಳಿತು ಊಟ ಮಾಡು ಎಂದು ಅಥರ್ವ ಹೇಳಿದಾಗ ಮತ್ತೆ ಕುಳಿತನು. ನಕ್ಷತ್ರ, ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾ? ಕುಳಿತು ಊಟ ಮಾಡು ಅಂದಾಗ ಅವಳು ಕುಳಿತಳು. ಅವಳಿಗೆ ಅಥರ್ವ ಒಂದು ಪ್ಲೇಟ್ನಲ್ಲಿ ಪೂರಿ ಮತ್ತು ಕುರ್ಮಾ ಬಡಿಸಿದನು. ಒಂದು ತುತ್ತು ಪೂರಿಯನ್ನು ಹರಿದು ಬಾಯಿಗಿಟ್ಟವಳಿಗೆ ಅದು ಗಂಟಲಲ್ಲಿ ಇಳಿಯಲಿಲ್ಲ. ಊಟ ಮಾಡುವಾಗ ಏನು ಯೋಚನೆ? ಊಟ ಮಾಡು ಎಂದನು ಅಥರ್ವ. ಸರ್, ಏನೇ ಇದ್ದರೂ ಈ ಕಾಂಟ್ರಾಕ್ಟ್ ಎಲ್ಲ ಬೇಡ. ನಾನು ನಿಮ್ಮ ಮನೆಯಲ್ಲಿಯೇ ಇರುತ್ತೇನೆ. ನೀವು ಹೇಳಿದ್ದನ್ನು ಕೇಳುತ್ತೇನೆ ಪ್ಲೀಸ್ ಅಂದಾಗ, ನಿನ್ನನ್ನು ಹೇಗಮ್ಮ ನಂಬಲು ಸಾಧ್ಯ? ನೀನು ಆಗಾಗ ನನ್ನನ್ನು ನೋಡಿ ಸ್ಲಿಪ್ ಆಗುತ್ತೀಯ. ದಿಢೀರನೆ ಈ ಸುಖಭೋಗದ ಜೀವನ ಇಷ್ಟವಾಗಿ ನನ್ನನ್ನು ಒಪ್ಪಿಸಿ ಶಾಶ್ವತವಾಗಿ ನೀನು ಇಲ್ಲಿಯೇ ತಿಕಾಣಿ ಹಾಕಬಹುದು ಎಂದುಕೊಂಡರೆ ಏನು ಮಾಡೋದು? ಹಾಗಾಗಿ ಈ ಕಾಂಟ್ರಾಕ್ಟ್ ನನ್ನ ಸೇಫ್ಟಿಗಾಗಿ ಬೇಕು ಎಂದು ದೃಢವಾಗಿ ಹೇಳಿದಾಗ ವಿಕ್ರಮ್ ಅವನನ್ನು ಬೆಂಕಿಯಂತೆ ದಿಟ್ಟಿಸಿದನು. ನನ್ನಿಂದ ಸಹಿ ಹಾಕಲು ಸಾಧ್ಯವಿಲ್ಲ ಎಂದಳು ಕೋಪದಿಂದ. ಹೌದಾ? ಹಾಗಿದ್ದರೆ ನಿನ್ನ ಮನೆಯನ್ನು ನಾನು ಹರಾಜು ಹಾಕಲೇ ಎಂದು ಕೇಳಿದಾಗ ವೇಗವಾಗಿ ಅವನನ್ನು ನೋಡಿದಳು. ಏನು ಹಾಗೆ ನೋಡ್ತಾ ಇದ್ದೀಯಾ? ನಾನು ಅಂದುಕೊಂಡರೆ ನಿನ್ನ ಮನೆ ತೋಟ ಎಲ್ಲ ನಿಮ್ಮ ಕೈತಪ್ಪಿ ಹೋಗುತ್ತದೆ. ಮೊದಲಿನಂತೆ ನಿನ್ನ ಕುಟುಂಬ ಬೀದಿಗೆ ಬರುತ್ತದೆ. ನಿನ್ನ ಅಮ್ಮ ಈಗ ತಾನೇ ಸಂತೋಷವಾಗಿ ಅವರ ಮನೆಗೆ ಹೋಗಿದ್ದಾರೆ. ನಿನ್ನ ಅಕ್ಕ ಭಾವನ ಜೀವನ ಇದರ ಮೇಲಾದರೂ ಚೆನ್ನಾಗಿರಬೇಕು ಎಂದುಕೊಂಡರೆ ಮರ್ಯಾದೆಯಿಂದ ವಿಕ್ರಮ್ ಮದುವೆಯವರೆಗೂ ಅಗ್ರಿಮೆಂಟ್ ಪ್ರಕಾರ ನನ್ನ ಪ್ರೇಯಸಿಯಾಗಿ ನಟಿಸು ಎಂದು ಕಠಿಣವಾಗಿ ಎಚ್ಚರಿಸಿದನು. ಅವಳಿಗೆ ಇದುವರೆಗೂ ಅವನ ಮೇಲಿದ್ದ ಒಟ್ಟಾರೆ ನಂಬಿಕೆಯು ಗಾಳಿಗೆ ಸಿಲುಕಿದ ಕರ್ಪೂರದಂತೆ ಕರಗಿ ಹೋಯಿತು. ಇದಕ್ಕೂ ಮೇಲೆ ಅವಳು ಮಾತನಾಡಲು ಏನೂ ಇಲ್ಲ ಎಂಬುದು ಅವಳಿಗೆ ಅರ್ಥವಾಯಿತು. ಸರಿ ಎಂದು ಬಾಯಿ ಬಿಟ್ಟು ಹೇಳದೆ ತಲೆಯನ್ನು ಮಾತ್ರ ಅಲ್ಲಾಡಿಸಿ ಹೆಸರಿಗೆ ಸ್ವಲ್ಪ ಊಟ ಮಾಡಿ ಎದ್ದು ಬಿಟ್ಟಳು. ಅದರ ನಂತರ ಅಥರ್ವ ಮತ್ತು ವಿಕ್ರಮ್ ಇಬ್ಬರೂ ಊಟ ಮುಗಿಸಿದರು. ಮೂವರು ಒಂದೇ ಕಾರಿನಲ್ಲಿಯೇ ಆಫೀಸ್ಗೆ ಹೋದರು. ಮುಂದಿನ ಸೀಟಿನಲ್ಲಿಯೇ ಕುಳಿತಿದ್ದಳು ನಕ್ಷತ್ರ. ಆಫೀಸ್ಗೆ ಹೋದ ತಕ್ಷಣ ಪತ್ರ ತಯಾರಾಯಿತು. ತನ್ನ ಹಣೆಯ ಬರಹವನ್ನು ನಿಂದಿಸುತ್ತಾ ಅವಳ ಕೊಠಡಿಯಲ್ಲಿದ್ದಳು ನಕ್ಷತ್ರ. ನಕ್ಷತ್ರಳನ್ನು ಕರೆದನು. ಅವಳು ಕಳೆಗುಂದಿದ ಮುಖದೊಂದಿಗೆ ಒಳಗೆ ಹೋದಳು. ನಕ್ಷತ್ರ, ಡಾಕ್ಯುಮೆಂಟ್ ರೆಡಿ. ಇವತ್ತಿನಿಂದ ನೀನು ನನಗೆ ಕಾಂಟ್ರಾಕ್ಟ್ ಪ್ರೇಯಸಿ, ಓಕೆ? ಇದರಲ್ಲಿ ಸೈನ್ ಮಾಡು ಎಂದನು. ಸರ್, ನಾನೇ ಹೇಳುತ್ತಿದ್ದೇನಲ್ಲ, ಹಾಗೆಲ್ಲ ನಿಮ್ಮ ಮನೆಯ ಮೇಲೆ ಆಸೆ ಪಡುವುದಿಲ್ಲ. ನಿಮ್ಮ ಮೇಲೂ ಆಸೆ ಪಡುವುದಿಲ್ಲ. ನಿಮ್ಮ ತಮ್ಮನ ಮದುವೆ ಮುಗಿದ ತಕ್ಷಣ ನಾನೇ ಹೊರಗೆ ಹೋಗಿಬಿಡುತ್ತೇನೆ. ಪ್ಲೀಸ್ ಇದೆಲ್ಲ ಬೇಡ. ಸಹಿ ಹಾಕಿದರೆ ಏನೋ ಒಂಥರ ಇರುತ್ತದೆ. ಪ್ಲೀಸ್ ಎಂದು ಅವಳು ಎಷ್ಟೇ ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಬೇರೆ ದಾರಿ ಇಲ್ಲದೆ ಅವಳು ಸಹಿ ಹಾಕಿದಳು. ಅಥರ್ವನು ಸಹಿ ಹಾಕಿದನು. ಪೆನ್ನನ್ನು ತೆಗೆದು ಅವಳ ಕೈಗೆ ತುರುಕಿದನು. ವಿಕ್ರಮ್ ಮತ್ತು ಕಾರ್ತಿಕ್ ಇಬ್ಬರು ಸಾಕ್ಷಿಗೆ ಸಹಿ ಹಾಕಿದರು. ಕಾರ್ತಿಕ್, ಈ ಡಾಕ್ಯುಮೆಂಟನ್ನು ರಿಜಿಸ್ಟರ್ ಆಫೀಸ್ನಲ್ಲಿ ನೀನು ರಿಜಿಸ್ಟರ್ ಮಾಡಿಸು. ರಿಜಿಸ್ಟರ್ ನಮಗೆ ಬೇಕಾದವರೇ, ಸೊ ನಾನು ಖುದ್ದಾಗಿ ಬರುವ ಅವಶ್ಯಕತೆ ಇಲ್ಲ. ಆಮೇಲೆ ಇದನ್ನು ಇಸ್ಕೊಂಡು ಲಾಕರ್ನಲ್ಲಿ ಇಟ್ಟುಬಿಡು. ಈ ಡಾಕ್ಯುಮೆಂಟ್ ನಿನ್ನ ಜವಾಬ್ದಾರಿ ಎಂದು ಆ ಜವಾಬ್ದಾರಿಯನ್ನು ಅವನಿಗೆ ಒಪ್ಪಿಸಿದನು. ತನ್ನ ಅಣ್ಣನನ್ನು ನೆನೆದು ತಲೆಗೆ ಹೊಡೆದುಕೊಂಡು ಹೊರಗೆ ಹೋದನು ವಿಕ್ರಮ್. ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ಅವಳು ಅವನ ಮುಂದೆ ನಿಂತಿದ್ದಳು. ನಕ್ಷತ್ರ, ವರ್ಕ್ ಟೈಮ್ನಲ್ಲಿ ಟೈಮ್ ವೇಸ್ಟ್ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಪ್ರೀಮಿಯರ್ ಎಲೆಕ್ಟ್ರಾನಿಕ್ಸ್ ಶೋರೂಮ್ಗಿರುವ ಕೊಟೇಶನ್ ರೆಡಿ ಮಾಡು ಎಂದು ಅದರ ಬಗ್ಗೆ ಕೆಲವು ವಿವರಗಳನ್ನು ಹೇಳಿದಾಗ ಅವಳು ಹೋದಳು. JRK ಕಂಪನಿಯಲ್ಲಿ ಅಥರ್ವನ ಪ್ರಾಜೆಕ್ಟ್ ಬಗ್ಗೆಯೇ ಮೀಟಿಂಗ್ ನಡೆಯುತ್ತಿತ್ತು. ಆ ಕಂಪನಿಯ ಮೀಟಿಂಗ್ ಹಾಲ್ಗೆ ಬಿರುಗಾಳಿಯಂತೆ ಒಳನುಗ್ಗಿದವನು ಒಬ್ಬ MDಯ ಮುಖಕ್ಕೆ ಡಾಕ್ಯುಮೆಂಟ್ ಒಂದನ್ನು ಬೀಸಿ ಎಸೆದನು. 7 ಅಡಿ ಎತ್ತರ, ಆರ್ನಾಲ್ಡ್ನಂತಹ ದೇಹದಾರ್ಢ್ಯ, ಬಾದಾಮಿಯ ಬಣ್ಣ ಹೊಂದಿದವನು, 34 ವರ್ಷ. ಈ ಕಥೆಗೆ ಪ್ರಮುಖ ಪಾತ್ರ ಹೋಗ್ತಾ ಹೋಗ್ತಾ ತಿಳಿಯುತ್ತದೆ. ಅಲ್ಲಿದ್ದವರೆಲ್ಲರೂ ಆಘಾತದಿಂದ ಅವನನ್ನು ನೋಡಿದರು. ಆವೇಶದಿಂದ ನಿಂತಿದ್ದವನು, ನೀವೆಲ್ಲ ಎಂಥ ಮನುಷ್ಯರು? ಬಿಸ್ನೆಸ್ನಲ್ಲಿ ಮಾತು ಕೊಟ್ಟರೆ ಮಾತನ್ನು ಉಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವೇಕೆ ಬಿಸ್ನೆಸ್ ಮಾಡುತ್ತೀರಾ ಎಂದ. ಅವನ ಗರ್ಜನೆಗೆ ಎದುರಲ್ಲಿದ್ದ ಎಲ್ಲರ ದೇಹವು ನಡುಗಿತು. ಅಥರ್ವನಿಗೆ ಇರುವಷ್ಟೇ ಗಾಂಭೀರ್ಯದೊಂದಿಗೆ ಅವನು ಅವರ ಮುಂದೆ ನಿಂತಿದ್ದನು. ವಿಷ್ಣು, ಪ್ಲೀಸ್
ನಡೆದಿದ್ದೇನು ಎಂದು ತಿಳಿಯದೆ ಕೋಪಗೊಳ್ಳಬೇಡಿ ಎಂದು ಅವರು ವಿವರಿಸಲು ಮುಂದಾದಾಗ, ಏನು ನಡೆಯಿತೆಂದು ತಿಳಿಯದೆ ಮಾತನಾಡುತ್ತಿದ್ದೇನಾ? ಎಲ್ಲವೂ ತಿಳಿದೇ ಮಾತನಾಡುತ್ತಿದ್ದೇನೆ. ನಿನ್ನೆ ಬೆಳಿಗ್ಗೆಯೇ ಈ ಪ್ರಾಜೆಕ್ಟ್ ನನಗೆ ಬರಬೇಕಾಗಿತ್ತು. ಆದರೆ ಅಥರ್ವ ಕನ್ಸ್ಟ್ರಕ್ಷನ್ಗೆ ನೀವು ಸೈನ್ ಮಾಡಿದ್ದೀರಿ. ಆ ಡೀಟೇಲ್ಸ್ ನನಗೆ ಬೆಳಿಗ್ಗೆ ಸಿಕ್ಕಿತು. ನಿಮಗೆ ಪ್ರಾಪರಾಗಿ ಕೊಟೇಶನ್ ಕಳುಹಿಸುವ ನಾವೆಲ್ಲ ಏನು ಮೂರ್ಖರಾ ಎಂದು ಹಲ್ಲು ಕಡಿದನು. ಪ್ಲೀಸ್ ವಿಷ್ಣು, ಅಂದು ಅವರ ಪ್ರಾಜೆಕ್ಟ್ ಫೈಲ್ ನಮ್ಮ ಟೇಬಲ್ಗೆ ಬಂದಿರಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಪ್ರಾಜೆಕ್ಟ್ ಬೆಸ್ಟ್ ಎಂದು ಹೇಳಿದೆವು. ಆದರೆ ಅಂದು ಸಂಜೆ ಅವರ PA ತಂದು ಸಬ್ಮಿಟ್ ಮಾಡಿದರು. ಪ್ರಾಜೆಕ್ಟ್ ನಮಗೆ ಓಕೆ ಅನ್ನಿಸಿತು. ಎಲ್ಲರಿಗೂ ಇಷ್ಟವಾಯಿತು. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿ ಅವರ ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಟ್ಟೆವು. ನೀವು ಕೋಪಗೊಳ್ಳಬೇಡಿ, ಬೇರೆ ಪ್ರಾಜೆಕ್ಟನ್ನು ನಾವು ನಿಮಗೆ ಕೊಡುತ್ತೇವೆ ಅಂದಾಗ, ಏನು ಭಿಕ್ಷೆ ಹಾಕುತ್ತಿದ್ದೀರಾ? ನನಗೆ ಬೇರೆ ಪ್ರಾಜೆಕ್ಟ್ ಇಲ್ಲದೆ ನಿಮ್ಮ ಬಳಿ ಕೈಗೊಟ್ಟಿ ನಿಂತಿದ್ದೇನಾ? ಪ್ರಾಪರಾಗಿ ಕೊಟೇಶನ್ ನಿಮಗೆ ಸಬ್ಮಿಟ್ ಮಾಡಿದ್ದೇನೆ. ಎಲ್ಲವೂ ಪ್ರಾಪರ್ ಆಗಿದೆ. ಬೇರೆ ಯಾರದ್ದೇ ಸೆಲೆಕ್ಟ್ ಆದರೂ ನನಗೆ ಚಿಂತೆ ಇಲ್ಲ. ಆದರೆ ಆ ಟೈಮಿಂಗಿಗೆ ಬಾರದ ಒಂದು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿದ್ದನ್ನೇ ನನ್ನಿಂದ ತಡೆದುಕೊಳ್ಳಲಾಗುತ್ತಿಲ್ಲ. ಅದೇನು ಆ ಅಥರ್ವ ಅಷ್ಟು ದೊಡ್ಡವನಾ? ಅವನನ್ನು ಎದುರಿಸಲು ಯಾರೂ ಇಲ್ಲವಾ? ಈಗ ಹೇಳುತ್ತಿದ್ದೇನೆ, ಆ ಪ್ರಾಜೆಕ್ಟ್ ಹೇಗೆ ನಡೆಯುತ್ತೆ ಅಂತ ನಾನು ನೋಡುತ್ತೇನೆ. ಖಂಡಿತ ನಡೆಯಲು ಬಿಡುವುದಿಲ್ಲ. ಎಷ್ಟೇ ದೊಡ್ಡ ಕಟ್ಟಡ ಇದ್ದರೂ ಕೊನೆಯಲ್ಲಿ ನೆಲಸಮ ಮಾಡುತ್ತೇನೆ ಎಂದು ಎಚ್ಚರಿಸಿದಾಗ, ಬೇಡ ಮಿಸ್ಟರ್ ವಿಷ್ಣು, ವ್ಯವಹಾರದಲ್ಲಿ ಇದೆಲ್ಲ ಸಹಜ. ಪೈಪೋಟಿಗಾಗಿ ನೀವು ಪ್ರಾಪರ್ಟಿಯನ್ನು ನಾಶ ಮಾಡುತ್ತೇನೆ ಎಂದು ಹೇಳುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂದಾಗ, ಹಲೋ ಮಿಸ್ಟರ್ ದೇವರಾಜ್, ಈ ಬಿಲ್ಡಿಂಗ್ ನಾನು ಕಟ್ಟಿದ್ದು ನೆನಪಿದೆಯಾ? ಅದರಲ್ಲಿಯೇ ನೀವು ಕುಳಿತಿದ್ದೀರಾ. ನಾನು ಅಂದುಕೊಂಡರೆ ನಾಳೆ ಬೆಳಿಗ್ಗೆ ಈ ಜಾಗದಲ್ಲಿ ಬಿಲ್ಡಿಂಗ್ ಇದ್ದ ಕುರುಹೆ ಇಲ್ಲದಂತೆ ಮಾಡಿಬಿಡುತ್ತೇನೆ. ಆದರೆ ನಾನು ಸೃಷ್ಟಿಸಿದ್ದನ್ನು ಅಳಿಸಲು ನಾನು ಮೂರ್ಖನಲ್ಲ. ಆ ಅಥರ್ವ ಪ್ರಾಜೆಕ್ಟ್ ಶುರು ಮಾಡಲಿ. ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುವ ಕೊನೆಯ ಗಳಿಗೆಯಲ್ಲಿ ಅದು ಇದ್ದ ಕುರುಹೆ ಇಲ್ಲದಂತೆ ಮಾಡಿಬಿಡುತ್ತೇನೆ. ನನ್ನ ಬಗ್ಗೆ ನಿಮಗೆ ಗೊತ್ತಿದ್ದು ಕೆಣಕಿದ್ದೀರಾ. ಇನ್ನು ಮುಂದೆ ನಿಮ್ಮ ಒಂದೇ ಒಂದು ಪ್ರಾಜೆಕ್ಟ್ ಕೂಡ ಉದ್ಧಾರವಾಗುವುದಿಲ್ಲ. ಅದಕ್ಕೆ ನಾನೇ ಗ್ಯಾರಂಟಿ ಎಂದು ಎಚ್ಚರಿಸಿ ಹೊರಗೆ ಹೋದಾಗ, ಎಲ್ಲರೂ ತಮ್ಮ ಕರ್ಚೀಫ್ ತೆಗೆದು ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡರು. ಏನು ದೇವರಾಜ್ ಸರ್, ಹೀಗಾಗಿ ಬಿಟ್ಟಿತು? ನಾವು ತಪ್ಪು ಮಾಡಿಬಿಟ್ಟೆವಾ? ವಿಷ್ಣುವಿನ ಹಗೆತನ ನಾವು ಯಾವುದೇ ಬಿಸಿನೆಸ್ ಮಾಡಲು ಸಾಧ್ಯವಿಲ್ಲ ಎಂದು ಪಕ್ಕದಲ್ಲಿದ್ದವರು ಹೇಳಿದಾಗ, ಅಥರ್ವನ ಕಂಪನಿಗೆ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟಿದ್ದೇವೆ. ಈಗ ಹಿಂದೆ ಸರಿದರೆ ಆಮೇಲೆ ಅವರು ತಿರುಗಿ ಬಿದ್ದರೆ ನಾವು ತಡೆದುಕೊಳ್ಳುವುದಿಲ್ಲ. ವಿಷ್ಣು ಹೇಳಿಬಿಟ್ಟು ಮಾಡುತ್ತಾನೆ, ಅಥರ್ವ ಮಾಡಿಬಿಟ್ಟು ಹೇಳುತ್ತಾನೆ. ಒಟ್ಟಿನಲ್ಲಿ 2 ಸಿಂಹಗಳ ಮಧ್ಯೆ ಸಿಕ್ಕಿಬಿದ್ದ ಜಿಂಕೆಯಾಗಿದೆ ನಮ್ಮ ಪರಿಸ್ಥಿತಿ ಎಂದು ದೇವರಾಜ್ ಹೇಳಿದಾಗ, ಸರ್, ಅದಕ್ಕೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲು ಬಿಡುವುದಿಲ್ಲ ಎಂದು ಹೇಳಿ ಹೋಗುತ್ತಿದ್ದಾರಲ್ಲ. ವಿಷ್ಣು ಹೇಳಿದರೆ ಮಾಡಿಬಿಡುತ್ತಾನೆ. ಅದು ಅವರ ಅಪ್ಪನಿಗೆ ವಿಷಯ ಹೋದರೆ ಅಷ್ಟೇ ಕತೆ ಅಂದಾಗ, ಅಥರ್ವನ ಕೈಗೆ ಪ್ರಾಜೆಕ್ಟ್ ಕೊಟ್ಟು ಬಿಟ್ಟರೆ ಅದು ಅವನದ್ದು. ಅದರಲ್ಲಿ ಒಂದು ಸಣ್ಣ ಗೀರು ಕೂಡ ಬೀಳದಂತೆ ನೋಡಿಕೊಳ್ಳುವ ಟ್ಯಾಲೆಂಟ್ ಅಥರ್ವನ ಬಳಿ ಇದೆ. ಪ್ರಾಜೆಕ್ಟನ್ನು ಫುಲ್ ಫಿನಿಶ್ ಮಾಡಿ ಯಾವುದೇ ಹಾನಿಯಾಗದಂತೆ ನಮ್ಮ ಕೈಗೆ ಒಪ್ಪಿಸುತ್ತಾನೆ. ಅದಕ್ಕೂ ಮೀರಿ ವಿಷ್ಣು ಏನೂ ಮಾಡಲು ಸಾಧ್ಯವಿಲ್ಲ. ಈ ಪ್ರಾಜೆಕ್ಟನ್ನು ಅಥರ್ವ ಮಾಡುತ್ತಿದ್ದಾನೆ ತಾನೇ, ನಮಗೆ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಅವರಿಬ್ಬರು ಹೊಡೆದಾಡಿಕೊಳ್ಳಲಿ. ಆದರೆ ನಮ್ಮ ಪ್ರಾಜೆಕ್ಟ್ ಖಂಡಿತ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳಿದವನು ಅಥರ್ವನಿಗೆ ಕಾಲ್ ಮಾಡಿದನು. ಅವನು ಮಾತನಾಡಿ ಮುಗಿಸಿದ ಕೆಲವೇ ನಿಮಿಷಗಳಲ್ಲಿ ಅವರು ಸುದ್ದಿಯನ್ನು ನೋಡುತ್ತಿರುವಾಗಲೇ ಚೆನ್ನೈನಲ್ಲಿ ಅತಿ ಬೃಹತ್ತಾಗಿ ನಿರ್ಮಾಣವಾಗುತ್ತಿರುವ ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ಸ್ಟೈಲ್ ಶಾಪಿಂಗ್ ಮಾಲ್ ಕಳಪೆ ಕಾಮಗಾರಿಕೆಯಿಂದಾಗಿ 9 ಮತ್ತು 10ನೇ ಮಹಡಿಗಳು ಕುಸಿದು ಬಿದ್ದಿವೆ. ಇದರಿಂದಾಗಿ ಆ ಪ್ರದೇಶದಲ್ಲಿ ಭಾರೀ ಸಂಚಲನ ಉಂಟಾಗಿದೆ. ಟ್ರಾಫಿಕ್ ಜಾಮ್ ಕಾರಣದಿಂದಾಗಿ ವಾಹನಗಳನ್ನು ಬೇರೆ ಮಾರ್ಗದಲ್ಲಿ ತಿರುಗಿಸಿಬಿಡಲಾಗಿದೆ. ಈ ನ್ಯೂಸ್ ಓಡುತ್ತಿತ್ತು. ಇವರಿಗೆ ಅರ್ಥವಾಯಿತು. ಅದೇ ಸಮಯದಲ್ಲಿ ಆಫೀಸ್ ರೂಮ್ನಲ್ಲಿದ್ದ ವಿಷ್ಣು ತನ್ನ ಆಳುಗಳೊಂದಿಗೆ ದೆವ್ವದಂತೆ ಕುಣಿಯುತ್ತಿದ್ದನು. ಇದು ಯಾರು ಮಾಡಿದ ಕೆಲಸ? ಖಂಡಿತ ನನ್ನ ಕಟ್ಟಡ ಕಳಪೆಯಾಗಲು ಸಾಧ್ಯವೇ ಇಲ್ಲ. ಯಾರೋ ಬೇಕಂತಲೇ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ. ಯಾರೆಂದು ಇನ್ನೊಂದು ಗಂಟೆಯಲ್ಲಿ ನನಗೆ ತಿಳಿಯಬೇಕು ಎಂದು ಅವನು ಕಿರುಚಾಡುತ್ತಿರುವಾಗಲೇ ಸಿಂಹದಂತೆ ಅವನ ಕೊಠಡಿ ಒಳಗೆ ಪ್ರವೇಶಿಸಿದನು ಅಥರ್ವ. ಎಲ್ಲರ ದೃಷ್ಟಿಯೂ ಅವನ ಮೇಲಿತ್ತು.
ವಿಷ್ಣು ಅವನನ್ನು ತನ್ನ ದೃಷ್ಟಿಯಿಂದಲೇ ಸುಡುವಂತೆ ನೋಡುತ್ತಿದ್ದನು. ಈಗ ಅಥರ್ವ ವಿಷ್ಣುವಿನ ರೋಲಿಂಗ್ ಚೇರನ್ನು ತಿರುಗಿಸಿ ಅದರಲ್ಲಿ ಕುಳಿತು ಕಾಲ್ಮೇಲೆ ಕಾಲು ಹಾಕಿಕೊಂಡನು. ತನ್ನ ಕೂಲಿಂಗ್ ಗ್ಲಾಸನ್ನು ಸ್ಟೈಲಾಗಿ ತೆಗೆದು ಶರ್ಟ್ಗೆ ಸಿಕ್ಕಿಸಿಕೊಂಡನು. ಏನು ವಿಷ್ಣು, ನೀವು ಎಷ್ಟೊಂದು ದೊಡ್ಡ ಕನ್ಸ್ಟ್ರಕ್ಷನ್ MD, ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೀರಾ. ಸ್ವಂತ ಶಾಪಿಂಗ್ ಮಾಲನ್ನು ಹೀಗೆ ಕೋಟೆ ಬಿಟ್ಟು ಬಿಟ್ಟಿದ್ದೀರಲ್ಲ, ಇದುವೇ ನೀವು ಕೆಲಸ ಮಾಡುವ ಲಕ್ಷಣವಾ ಎಂದು ವ್ಯಂಗ್ಯವಾಗಿ ಕೇಳಿದನು. ಏಯ್, ನಿನಗೆ ಎಷ್ಟು ಧೈರ್ಯವಿದ್ದರೆ ನನ್ನ ಆಫೀಸ್ ರೂಮ್ಗೆ ಬಂದು ನನ್ನ ಚೇರ್ನಲ್ಲಿ ಕಾಲ್ಮೇಲೆ ಕಾಲು ಹಾಕಿ ಕುಳಿತು ನನ್ನನ್ನೇ ಪ್ರಶ್ನೆ ಮಾಡುತ್ತೀಯಾ ಏಡಿಯಟ್. ನನ್ನ ಕೆಲಸ ಎಂದಿಗೂ ಕಳಪೆಯಾಗಿಲ್ಲ ಎಂದು ಕೋಪದಿಂದ ಕುದಿದೆದ್ದವನು ಅವನ ಶರ್ಟ್ ಹಿಡಿದು ಮೇಲೆ ಎತ್ತಲು ಪ್ರಯತ್ನಿಸಿದನು. ಆದರೆ ಅವನನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಅವನ ಕೈಯನ್ನು ತೆಗೆದು ತನ್ನ ಶರ್ಟ್ನ ಸುಕ್ಕುಗಳನ್ನು ಸರಿಪಡಿಸುತ್ತಲೇ ಈಗ ಎದ್ದನು ಅಥರ್ವ. ವಿಲನ್ ರೀತಿ ಅವನನ್ನು ನೋಡಿ ನಕ್ಕನು. ಅಲ್ಲಿದ್ದವರೆಲ್ಲರೂ ಇವರಿಬ್ಬರ ಮಧ್ಯೆ ಸಿಕ್ಕಿ ಹಾಕಿಕೊಂಡು ಕಕ್ಕಾಬಿಕ್ಕಿಯಾದರು. ಏನು, ನಾನು ಮಾಡುವ ಪ್ರಾಜೆಕ್ಟ್ ಫುಲ್ ಫಿನಿಶ್ ಆದ ಮೇಲೆ ನೆಲಸಮ ಮಾಡಿಬಿಡುತ್ತೀಯಾ ಎಂದು ಹಲ್ಲು ಕಡಿದು ಕೇಳಿದನು ಅಥರ್ವ. ಇವನಿಗೆ ಹೀಗೆ ಗೊತ್ತು ಎಂಬಂತೆ ವಿಷ್ಣು ಕಣ್ಣರಳಿಸಿದನು. ಕೋಪದಿಂದ ಮೂಗು ಹಿಕ್ಕಲು ಅಥರ್ವನ ಮುಖ ಬಿಗಿಯಾಯಿತು. ನಿನಗೆ ಸಮಸ್ಯೆ ಇದ್ದರೆ ನನ್ನ ಜೊತೆ ನೇರವಾಗಿ ಎದುರಿಸಬೇಕು. ಅದನ್ನು ಬಿಟ್ಟು ಚಿಲ್ಲರೆಯಾಗಿ ಬಿಲ್ಡಿಂಗ್ ಕಟ್ಟಿ ಮುಗಿದ ಮೇಲೆ ಅದನ್ನು ನೆಲಸಮ ಮಾಡುತ್ತೇನೆ ಎಂದು ಅವರ ಬಳಿ ಹೋಗಿ ಬೆದರಿಸಿದ್ದೀಯಾ. ಇಲ್ಲಿ ನೋಡು, ನನಗೆ ವೃತ್ತಿ ಭಕ್ತಿ ಹೆಚ್ಚು. ಕೆಳಗಡೆ ಬಾಂಬ್ ಇಟ್ಟು ಇಡೀ ಬಿಲ್ಡಿಂಗನ್ನು ನೆಲಸಮ ಮಾಡದೆ 9ನೇ ಮಹಡಿಯಲ್ಲಿ ಇಟ್ಟು 9 ಮತ್ತು 10ನೇ ಮಹಡಿಯನ್ನು ಮಾತ್ರ ಕೆಡವಿದ್ದೇನೆ ಎಂದು ಹುಬ್ಬೇರಿಸಿ ಹೇಳಿದನು. ಕೋಪದಿಂದ ವಿಷ್ಣುವಿನ ಕಣ್ಣುಗಳು ರಕ್ತ ವರ್ಣಕ್ಕೆ ತಿರುಗಿದವು. ಏನೋ ಹೇಳಿದೆ ಎಂದು ವೇಗವಾಗಿ ವಿಷ್ಣು ಮತ್ತೆ ಅವನ ಶರ್ಟ್ ಹಿಡಿದನು. ಹಾಗೆಯೇ ಅವನ ಕುತ್ತಿಗೆಯನ್ನು ಹಿಡಿದು 2 ಅಡಿ ಮೇಲೆ ಎತ್ತಿದನು ಅಥರ್ವ. ಇಲ್ಲಿ ನೋಡು, ನಾನು ನಿನಗೆ ಬಂದ ಪ್ರಾಜೆಕ್ಟನ್ನು ಕಿತ್ತುಕೊಂಡಿಲ್ಲ. ನನ್ನ ಪ್ರಾಜೆಕ್ಟ್ ಟೈಮ್ ಮೀರಿತ್ತು ಎಂದು ನಾನೇ ಅದನ್ನು ಬಿಟ್ಟಿದ್ದೆ. ನನ್ನ PA ತನ್ನದೇ ತಪ್ಪು ಎಂದು ಅವಳೇ ಹೋಗಿ ಸಬ್ಮಿಟ್ ಮಾಡಿದಳು. ನಿನ್ನ ಪ್ರಾಜೆಕ್ಟನ್ನು ಅವರು ಸೆಲೆಕ್ಟ್ ಮಾಡಿ ಅದರ ನಂತರ ನನ್ನ ಪ್ರಾಜೆಕ್ಟ್ಗಾಗಿ ನಿನ್ನನ್ನು ರಿಜೆಕ್ಟ್ ಮಾಡಿದರು ಎಂದು ನನಗೆ ತಿಳಿದಿರಲಿಲ್ಲ. ವೃತ್ತಿ ಧರ್ಮ ನನಗೂ ಗೊತ್ತು. ಆ ಪ್ರಾಜೆಕ್ಟ್ ನನಗೆ ಬೇಕಾಗಿರಲಿಲ್ಲ. ಒಬ್ಬನನ್ನು ತುಳಿದು ಮೇಲೆ ಬರಬೇಕಾದ ಅಗತ್ಯ ಈ ಅಥರ್ವನಿಗೆ ಇಲ್ಲ. ನೀನು ನೇರವಾಗಿ ನನ್ನ ಜೊತೆ ಮಾತನಾಡಬೇಕಿತ್ತು. ಇಲ್ಲದಿದ್ದರೆ ಅವರು ಮಾಡಿದ ತಪ್ಪಿಗೆ ನೀನು ಕನ್ಸ್ಟ್ರಕ್ಷನ್ ಅಸೋಸಿಯೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿ ಆ್ಯಕ್ಷನ್ ತೆಗೆದುಕೊಳ್ಳಬಹುದಿತ್ತು. ಅದನ್ನು ಬಿಟ್ಟು ಚಿಲ್ಲರೆಯಾಗಿ ಕಟ್ಟಡ ಕಟ್ಟಿದ ಮೇಲೆ ಕೆಡವುತ್ತೇನೆ ಎಂದು ಹೇಳುವುದು ನಿನಗೆ ನಾಚಿಕೆಯಾಗುವುದಿಲ್ಲವೇ. ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಹೀಗೆ ಮಾಡುವುದಿಲ್ಲ. ನಿನಗೊಂದು ಪಾಠ ಕಲಿಸಬೇಕೆಂದೇ ಆ 2 ಫ್ಲೋರನ್ನು ಮಾತ್ರ ಕೆಡವಿದ್ದೇನೆ. ಮನಸ್ಸಿಗೆ ನೋವಾಗುತ್ತಿದೆಯಲ್ಲವೇ, ರಕ್ತ ಕುದಿಯುತ್ತಿದೆಯಲ್ಲವೇ. ಇದೇ ರೀತಿ ಬೇರೆಯವರಿಗೂ ಇರುತ್ತದೆ. ಕೆಲಸ ಮುಗಿದ ಮೇಲೆ ಆ ಬಿಲ್ಡಿಂಗ್ ನೆಲಸಮವಾದರೆ ಆ ನೋವು ನನಗೆ ಮಾತ್ರವಲ್ಲ. ನಾನೇ ಕೋಟಿ ಹಾಕಿ ಆ ಬಿಲ್ಡಿಂಗ್ ಕಟ್ಟಿದ್ದರೂ ಅದನ್ನು ಹಗಲಿರುಳು ಕಷ್ಟಪಟ್ಟು ದುಡಿದ ಪ್ರತಿಯೊಬ್ಬ ಕಾರ್ಮಿಕನಿಗೂ ಆ ನೋವು ಇರುತ್ತದೆ. ಅದನ್ನು ಅರ್ಥ ಮಾಡಿಕೊ. ಒಂದು ಕಟ್ಟಡ ಎಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಮಾತ್ರವಲ್ಲ, ಹಲವರ ರಕ್ತ, ಬೆವರು ಮತ್ತು ಶ್ರಮ ಸೇರಿರುತ್ತದೆ. ನೀನು ನನ್ನ ಮೇಲೆ ಕೈ ಮಾಡುತ್ತೇನೆ ಎಂದು ಹೇಳಿದ್ದರೂ ನಿನ್ನ ಕೋಪ ನ್ಯಾಯಬದ್ಧ ಎಂದು ನಾನು ಸುಮ್ಮನಿರುತ್ತಿದ್ದೆ. ಆದರೆ ಕಟ್ಟಡದ ಬಗ್ಗೆ ಮಾತನಾಡಿದೆಯಲ್ಲ, ಅದಕ್ಕಾಗಿಯೇ ಈ ಪಾಠ. ಆ ಪ್ರಾಜೆಕ್ಟ್ ನೀನು ಮಾಡಿದರೂ ಸರಿ, ಇಲ್ಲ ಬೇರೆ ಯಾರು ಮಾಡಿದರೂ ಅದರ ಬಗ್ಗೆ ನನಗೆ ಯಾವುದೇ ತೊಂದರೆ ಇಲ್ಲ. ಅಥರ್ವ ಕನ್ಸ್ಟ್ರಕ್ಷನ್ ಆ ಪ್ರಾಜೆಕ್ಟ್ ಮಾಡುವುದಿಲ್ಲ. ಇದು ನಿನಗೆ ಹೆದರಿಕೊಂಡು ನಾನು ತೆಗೆದುಕೊಂಡ ನಿರ್ಧಾರ ಎಂದು ಮಾತ್ರ ನೀನು ತಪ್ಪಾಗಿ ಅಂದಾಜಿಸಬೇಡ. ಈ ಅಥರ್ವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ನಿನಗೆ ಸೈನ್ ಮಾಡಬೇಕಿದ್ದ ಆರ್ಡರನ್ನು ಬದಲಾಯಿಸಿ ನನಗೆ ಸೈನ್ ಮಾಡಿದ್ದು ಅವರು ಮಾಡಿದ ತಪ್ಪು. ಇದು ವೃತ್ತಿ ಧರ್ಮವೂ ಅಲ್ಲ. ನಾನು ದೇವರೆಂದು ಗೌರವಿಸುವ ಈ ಕಟ್ಟಡ ವೃತ್ತಿಯಲ್ಲಿ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಇಷ್ಟು ವರ್ಷಗಳ ಕಾಲ ಇದ್ದೇನೆ, ಮುಂದೆಯೂ ಇರುತ್ತೇನೆ. ಅವರು ಮಾಡಿದ್ದು ನ್ಯಾಯಕ್ಕೆ ವಿರುದ್ಧವಾದದ್ದು. ಇಷ್ಟೆಲ್ಲ ನಿನ್ನ ಪ್ರಾಜೆಕ್ಟ್ ಸೆಲೆಕ್ಟ್ ಆದ ನಂತರ ಅದನ್ನು ರಿಜೆಕ್ಟ್ ಮಾಡಿ ನನ್ನದನ್ನು ಮಾಡಿದರು ಎಂದು ನನಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ನಾನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಇನ್ನು ಮುಂದೆ ಸರಿಯಾಗಿ ಪೈಪೋಟಿ ಮಾಡುವುದನ್ನು ಬಿಟ್ಟು ನಿನ್ನ ಬಿಸಿನೆಸ್ ನೋಡು ಎಂದು ಅವನ ಕುತ್ತಿಗೆಯಲ್ಲಿದ್ದ ಕೈಯನ್ನು ತೆಗೆದನು.
ತಡವರಿಸುತ್ತಾ ನಿಂತನು ವಿಷ್ಣು. ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ ನೋಡಿದಾಗ ಅಥರ್ವ ಬಂದ ವೇಗದಲ್ಲೇ ಹೊರಗೆ ನಡೆದಿದ್ದನು. ಏಯ್ ಅಥರ್ವ, ನಿನ್ನಿಂದ ನನಗೆ 10 ಕೋಟಿ ನಷ್ಟ. ಅದನ್ನು ಕೂಡ ನಾನು ದೊಡ್ಡದಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಇಷ್ಟು ವರ್ಷ ನಾನು ಕಾಪಾಡಿಕೊಂಡು ಬಂದ ನನ್ನ ಹೆಸರನ್ನು ನೀನು ಅಳಿಸಿಬಿಟ್ಟೆ. ವಿಷ್ಣು ಪ್ರಸಾದ್ ಕನ್ಸ್ಟ್ರಕ್ಷನ್ ಕಳಪೆ ಕಾಮಗಾರಿಯಿಂದಾಗಿ ಮಾಲ್ ಕುಸಿದು ಬಿತ್ತು ಎಂಬ ತೀರದ ಕಳಂಕವನ್ನು ತಂದುಬಿಟ್ಟೆ. ನನ್ನ ಕರಿಯರ್ನಲ್ಲೇ ಇದೊಂದು ಬ್ಲಾಕ್ ಮಾರ್ಕ್. ನಿನ್ನನ್ನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಇದುವರೆಗೂ ನಾನು ಪೈಪೋಟಿ ಮಾಡಿರಲಿಲ್ಲ, ಆದರೆ ಇನ್ನು ಮುಂದೆ ನನಗೆ ಶತ್ರು ನೀನು ಮಾತ್ರ. ನಿನ್ನನ್ನು ನಾಶ ಮಾಡುವುದೇ ನನ್ನ ಮೊದಲ ಕೆಲಸ. ಈ ಫೀಲ್ಡ್ನಲ್ಲಿ ನೀನು ಇದ್ದ ಕುರುಹೇ ಇಲ್ಲದಂತೆ ನಿನ್ನನ್ನು ನಾಶ ಮಾಡಿ ತೋರಿಸುತ್ತೇನೆ. ನಿನ್ನ ಸುತ್ತಲಿರುವ ಎಲ್ಲವನ್ನು ನಾಶ ಮಾಡಿ ನಿನ್ನನ್ನು ಅನಾಥನನ್ನಾಗಿ ನಡು ಬೀದಿಯಲ್ಲಿ ನಿಲ್ಲಿಸುತ್ತೇನೆ. ಅದುವೇ ನನ್ನ ಕೆಲಸ ಎಂದು ಹೇಳಿಕೊಳ್ಳುತ್ತಲೇ ಜೋರಾಗಿ ಆ ಟೇಬಲ್ ಗುದ್ದಿದನು ವಿಷ್ಣು. ಆ ಕಂಪನಕ್ಕೆ ಎಲ್ಲರೂ ನಡುಗಿ ಹೋದರು. ತಿರುಗಿ ಗೆಟ್ ಔಟ್ ಎಂದು ಕಿರುಚಿದಾಗ ಮರುಕ್ಷಣವೇ ಅಲ್ಲಿದ್ದವರೆಲ್ಲರೂ ಹೊರಗೆ ಹೋದರು. JRK MD ದೇವರಾಜ್ ಫೋನ್ನಲ್ಲಿ ಬೇಡಿಕೊಳ್ಳುತ್ತಿದ್ದರು. ಪ್ಲೀಸ್ ಅಥರ್ವ ಸರ್, ನಿಮ್ಮ ಪ್ರಾಜೆಕ್ಟ್ ಎಲ್ಲ ರೀತಿಯಲ್ಲೂ ನಮಗೆ ಇಷ್ಟವಾಗಿತ್ತು. ಅದಕ್ಕಾಗಿಯೇ ಟೈಮ್ ಮುಗಿದಿದ್ದರೂ ಪರವಾಗಿಲ್ಲ ಎಂದು ಓಕೆ ಮಾಡಿದೆವು. ಈಗ ದಿಢೀರನೆ ನೀವು ಮಾಡುವುದಿಲ್ಲ ಎಂದು ಹೇಳಿದರೆ ತುಂಬ ನಷ್ಟವಾಗುತ್ತದೆ. ಇದರ ಮೇಲೆ ಖಂಡಿತ ವಿಷ್ಣು ಕೂಡ ಆ ಪ್ರಾಜೆಕ್ಟ್ ಮಾಡುವುದಿಲ್ಲ. ಪ್ಲೀಸ್ ಸರ್, ಈ ಒಂದು ಬಾರಿ ಕ್ಷಮಿಸಿ. ಆ ಪ್ರಾಜೆಕ್ಟ್ ನೀವೇ ಮಾಡಿ ಎಂದು ಗೋಗರೆಯುತ್ತಿದ್ದರು. ಮಿಸ್ಟರ್ ದೇವರಾಜ್, ನೀವು ಯಾವುದೇ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡದೇ ಇದ್ದು ಟೈಮ್ ಲೇಟಾಗಿ ಬಂದಿದ್ದರೂ ನನ್ನದನ್ನು ಸೆಲೆಕ್ಟ್ ಮಾಡಿದ್ದರೆ ನಾನು ತುಂಬ ಸಂತೋಷ ಪಡುತ್ತಿದ್ದೆ. ಆದರೆ ವಿಷ್ಣುವಿಗೆ ಓಕೆ ಎಂದು ಹೇಳಿ ಅಗ್ರಿಮೆಂಟ್ ಸೈನ್ ಮಾಡುವವರೆಗೆ ಎಲ್ಲವನ್ನು ರೆಡಿ ಮಾಡಿ ಲಾಸ್ಟ್ ಟೈಮ್ನಲ್ಲಿ ನನಗೆ ನೀವು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಹಾಗಾಗಿ ನನ್ನಿಂದ ಆ ಪ್ರಾಜೆಕ್ಟ್ ಮಾಡಲು ಸಾಧ್ಯವಿಲ್ಲ. ಆ ಪ್ರಾಜೆಕ್ಟ್ಗಾಗಿ ನಾನು ಲ್ಯಾಂಡ್ ಮೇಲೆ ಹಲವು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೇನೆ. ನನಗೆ ಲಾಸ್ ಹೌದು, ಆದರೆ ನನಗೆ ಹಣಕ್ಕಿಂತ ಪ್ರಾಮಾಣಿಕತೆ ತುಂಬ ಮುಖ್ಯ ಎಂದು ಹೇಳಿ ಫೋನ್ ಇಟ್ಟನು. ಎದುರಲ್ಲಿದ್ದವಳಿಗೆ ದೇಹ ನಡುಗುತ್ತಿತ್ತು. ಸಾರಿ ಸರ್ ಎಂದು ಮೇಲುದನಿಯಲ್ಲಿ ನಕ್ಷತ್ರ ಕ್ಷಮೆಯಾಚಿಸಿದಾಗ, ಯಾಕಾಗಿ ಸಾರಿ ಕೇಳ್ತಾ ಇದೀಯಾ ಎಂದು ಅವನು ಉಬ್ಬೇರಿಸಿದಾಗ, ಅಂದು ನಾನೇ ತಾನೇ ಹೋಗಿ ಲಾಸ್ಟ್ ಮಿನಿಟ್ನಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದು. ಈಗ ಅದರಿಂದ ತಾನೇ ಇಷ್ಟೆಲ್ಲ ಸಮಸ್ಯೆ ಅಂದಳು. ಇಲ್ಲಿ ನೋಡು, ಅಂದು ನೀನು ಮಾಡಿದ್ದು ನಿನ್ನ ಟ್ಯಾಲೆಂಟನ್ನು ಪ್ರೂವ್ ಮಾಡಿದೆ. ನೀನು ಬೇಸರ ಪಟ್ಟುಕೊಳ್ಳುವ ಅಗತ್ಯವಿಲ್ಲ. ಅವರು ಹೇಳಬೇಕಾಗಿತ್ತು, ಬೇರೊಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ ಸೈನ್ ಮಾಡಲಿದ್ದೇವೆ, ನಿಮ್ಮ ಪ್ರಾಜೆಕ್ಟ್ ಓಕೆ, ಆದರೆ ಈ ಕಾರಣಕ್ಕಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದರೆ ನಾನು ಏನನ್ನೂ ದೊಡ್ಡದಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಆದರೆ ಅವನಿಗೆ ಸೈನ್ ಮಾಡಬೇಕಾಗಿದ್ದನ್ನು ಕ್ಯಾನ್ಸಲ್ ಮಾಡಿ ನನಗೆ ಸೈನ್ ಮಾಡಿದ್ದಾರೆ. ಅವನಿಗೆ ಪ್ರಾಪರಾಗಿ ಅವರು ಮಾಹಿತಿಯನ್ನು ಕೂಡ ಹೇಳಿಲ್ಲ. ಆ ಟೆನ್ಷನ್ನಲ್ಲಿ ಅವನು ಹೋಗಿ ಸಿಕ್ಕಾಪಟ್ಟೆ ಕಿರುಚಾಡಿದ್ದಾನೆ. ಅವನು ಮಾತನಾಡಿದ ರೀತಿ ಬೇಕಿದ್ದರೆ ತಪ್ಪಾಗಿರಬಹುದು, ಆದರೆ ಅವನ ಕೋಪ ನ್ಯಾಯಬದ್ಧವಾಗಿದೆ. ಅದಕ್ಕಾಗಿಯೇ ಅವನ ಬಿಲ್ಡಿಂಗಿಗೆ ಬಾಂಬ್ ಇಟ್ಟೆ ಎಂದನು. ಅವಳಿಗೆ ಮೈ ಜುಮ್ ಎಂದಿತು. ನನ್ನಿಂದಲೇ ತಾನೇ ಸರ್ ನಿಮಗೆ ಈಗ ಹಲವು ಕೋಟಿ ರೂಪಾಯಿ ಲಾಸ್ ಎಂದು ಮತ್ತೆ ಹೇಳಿದಳು. ಇಲ್ಲಿ ನೋಡು ನಕ್ಷತ್ರ, ಜಾಗದ ಮೇಲೆ ಹಣ ಹಾಕಿದರೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾನು ಲ್ಯಾಂಡ್ ಮೇಲೆ ತಾನೇ ಹಲವು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಅದು ಎಂದಿಗಾದರೂ ಯೂಸ್ ಆಗುತ್ತದೆ. ಲಾಸ್ ಎಂದು ಯೋಚಿಸುವ ಬದಲು ಇನ್ವೆಸ್ಟ್ಮೆಂಟ್ ಎಂದು ಭಾವಿಸಿ ಫ್ರೀಯಾಗಿ ಬಿಟ್ಟರೆ ಎಲ್ಲವೂ ಸರಿಯಾಗುತ್ತದೆ. ನನಗೆ ಯಾವ ಟೆನ್ಷನ್ ಇಲ್ಲ, ನೀನು ಟೆನ್ಷನ್ ಆಗಬೇಡ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈವ್ನಿಂಗ್ ಸ್ವಲ್ಪ ಬೇಗನೆ ಹೊರಡಬೇಕು ಎಂದನು. ಸರ್ ಪ್ಲೀಸ್, ಇವತ್ತೇನಾ? ನಾನು ನಾಳೆ ಬೇಕಾದರೆ ಬರುತ್ತೇನೆ ಎಂದಾಗ, ಅಗ್ರಿಮೆಂಟ್ ಸೈನ್ ಮಾಡಿದ್ದೀಯಾ? ಇದರ ಮೇಲೆ ನಾನು ಹೇಳಿದ್ದನ್ನು ತಾನೇ ನೀನು ಕೇಳಬೇಕು. ನೀನು ಹೇಳಿದ್ದನ್ನು ನಾನು ಕೇಳುವುದಿಲ್ಲ, ಅರ್ಥವಾಯಿತಾ? ಹೋಗಿ ಆ ಶೋರೂಮ್ ಕೊಟೇಶನ್ ರೆಡಿ ಮಾಡು ಎಂದನು. ಆಲ್ರೆಡಿ ರೆಡಿ ಮಾಡಿದ್ದೇನೆ ಸರ್ ಎಂದಳು. ಮತ್ತೆ ಯಾಕೆ ಇನ್ನೂ ತರಲಿಲ್ಲ ಎಂದು ಕೇಳಿದಾಗ, ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೇನೆ ಎಂದು ಬೆರಳು ತೋರಿಸಿ ಹೇಳಿದಳು. ಹೋ ಎಂದು ತೆಗೆದು ನೋಡಿದನು. ಎಲ್ಲವನ್ನು ಪರಿಶೀಲಿಸಿ ಎಲ್ಲ ಓಕೆ, ಬಟ್ ಈ ಸಿಮೆಂಟ್ಗೆ ಹಾಕಿದ ಅಮೌಂಟ್ ಮಾತ್ರ ತಪ್ಪು. 90 ಲ್ಯಾಕ್ಸ್ಗೆ 70 ಲ್ಯಾಕ್ಸ್ ಕೋಟ್ ಮಾಡಿದ್ದೀಯಾ? ಇದರಲ್ಲಿ 20 ಲ್ಯಾಕ್ಸ್ ಕಡಿಮೆ ಕೋಟ್ ಮಾಡಿದ್ದೀಯಾ? ಈ ಕೊಟೇಶನ್ ಪ್ರಕಾರ ಮಾಡಿದರೆ 20 ಲಕ್ಷ ರೂಪಾಯಿ ನಮಗೆ ಲಾಸ್ ಎಂದನು. ಸಾರಿ ಸರ್, ಎಕ್ಸ್ಪೀರಿಯನ್ಸ್ ಇಲ್ಲ, ಇನ್ನು ಮುಂದೆ ಸರಿಪಡಿಸಿಕೊಳ್ಳುತ್ತೇನೆ ಅಂದಳು. ಇಟ್ಸ್ ಓಕೆ, ಇದು ಕೂಡ ನಿನಗೊಂದು ಎಕ್ಸ್ಪೀರಿಯನ್ಸ್. ಇದರಲ್ಲಿ ಸಿಮೆಂಟ್ ಅಮೌಂಟನ್ನು ಮಾತ್ರ 20 ಲ್ಯಾಕ್ಸ್
ಎಕ್ಸಿಡೆಂಟ್ ಮಾಡಿ ಬೇರೆ ಡಾಕ್ಯುಮೆಂಟ್ ರೆಡಿ ಮಾಡು ಅಷ್ಟೆ ಎಂದು ಹೇಳಿದಾಗ ಅವಳು ಅದನ್ನು ತೆಗೆದುಕೊಂಡು ಹೋದಳು. ಚೆನ್ನೈನ ಒಂದು ಬಿಳಿ ಅರಮನೆಯಲ್ಲಿ ಹಲವು ಕೆಲಸಗಾರರು ಕೆಲಸ ಮಾಡುತ್ತಿದ್ದರು. ಒಬ್ಬಳು ಮಾತ್ರ ಬಾಡಿದ ಮುಖದೊಂದಿಗೆ ಸೋಫಾದಲ್ಲಿ ಕುಳಿತಿದ್ದಳು. ಅವಳನ್ನು ಎಲ್ಲರೂ ಅನುಕಂಪದಿಂದ ನೋಡಿ ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತಿದ್ದರು. ಹೊಸದಾಗಿ ಕಟ್ಟಿದ ತಾಳಿ ಅವಳ ಕೊರಳಲ್ಲಿ ಹೊಳೆಯುತ್ತಿತ್ತು. ಅವಳ ಬೆಳ್ಳಗಿನ ದೇಹ ಅಲ್ಲಲ್ಲಿ ಕೆಂಪಾಗಿತ್ತು. ಏನೋ ಯೋಚನೆಯಲ್ಲಿ ಅವಳಿದ್ದಾಗ ಎಂದಿಗೂ ಇಲ್ಲದಷ್ಟು ಅತಿ ವೇಗವಾಗಿ ಒಂದು ಬಿಳಿ ಬಣ್ಣದ ಆಡಿ ಕಾರ್ ಆ ಗೇಟ್ನೊಳಗೆ ನುಗ್ಗಿತು. ಕಾರ್ ನಿಂತ ಶಬ್ದಕ್ಕೆ ಅವಳು ಎದ್ದಳು. ಕಾರ್ನಿಂದ ಇಳಿದವಳು ವೈಲೆಟ್ ಬಣ್ಣದ ಚೂಡಿದಾರ್ ಧರಿಸಿ ಜಿಂಕೆಯ ಮರಿಯಂತೆ ಜಿಗಿಯುತ್ತಾ ಓಡಿ ಬಂದಳು. ಅತ್ತಿಗೆ, ಅತ್ತಿಗೆ ಎಂದು ಜೋರಾಗಿ ಕೂಗುತ್ತಾ ಒಳಗೆ ಬಂದಳು. ಏನು ಮಾಯಾ, ಏನಾಯಿತು? ಯಾಕೆ ಇಷ್ಟು ಸ್ಪೀಡಾಗಿ ಬಂದಿದ್ದೀಯಾ? ಗಾಬರಿಯಲ್ಲಿದ್ದೀಯಾ? ಆಫೀಸ್ನಲ್ಲಿ ಏನಾದರೂ ಸಮಸ್ಯೆಯಾ ಎಂದು ಎದುರಿದ್ದವಳು ಅದೇ ಗಾಬರಿಯಿಂದ ಕೇಳಿದಾಗ, ಅಯ್ಯೋ ಅತ್ತಿಗೆ, ನಿಮಗೆ ವಿಷಯ ಗೊತ್ತಿಲ್ವಾ? ನಮ್ಮ ಹೊಸ ಶಾಪಿಂಗ್ ಮಾಲ್ನ 9 ಮತ್ತು 10ನೇ ಮಹಡಿ ಕುಸಿದು ಬಿದ್ದಿದೆ. ಎಲ್ಲ ನ್ಯೂಸ್ನಲ್ಲೂ ಈಗ ಅದೇ ಬ್ರೇಕಿಂಗ್ ನ್ಯೂಸ್ ಎಂದು ಆತಂಕದಿಂದ ಹೇಳಿದಳು. ಅಯ್ಯೋ ಎಂದು ಎದೆಗೆ ಕೈ ಇಟ್ಟುಕೊಂಡಳು ಯಾಮಿನಿ. ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.